ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಜುಕೇಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಕೋರ್ಟ್ ಹಿಯರಿಂಗ್ ಇರುವಂಥದ್ದು, ಅದು ಮೀಸಲಾತಿಯ ವಿಚಾರವಾಗಿ ಕೋರ್ಟ್ ಹಿಯರಿಂಗ್ ಇರುವಂಥದ್ದು ನಿಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಆ ಕೋರ್ಟ್ನಲ್ಲಿ ನಡೆದಂತಹ ಕಲಾಪದ ಬಗ್ಗೆ, ವಿಚಾರಗಳ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೇ ರೀತಿ ಲೇಟೆಸ್ಟ್ ಆ್ಯಂಡ್ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇಂದಿನ ಒಂದು ಮೀಸಲಾತಿಯ ವಿಚಾರವಾಗಿ ನಡೆದಂತಹ ಕೋರ್ಟ್ ಕಲಾಪದಲ್ಲಿ ಏನೇನು ಬೆಳವಣಿಗೆ ನಡೆದವು ಅಥವಾ ಮೀಸಲಾತಿಯ ವಿಚಾರವಾಗಿ ನೇಮಕಾತಿಗಳನ್ನು ಮಾಡಿಕೊಳ್ಬೋದಾ ಅಥವಾ ಏನಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ಆಲ್ರೆಡಿ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಅಥವಾ ತಮಿಳುನಾಡು ಅಂತ ಏನು ಹೇಳ್ತೀವಿ, ಎಲ್ಲ ರಾಜ್ಯಗಳಲ್ಲೂ ಮೀಸಲಾತಿ ಹೆಚ್ಚಳದ ವಿಚಾರವಾಗಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮೀಸಲಾತಿ ಹೆಚ್ಚಳದ ವಿಚಾರವಾಗಿ ಕೋರ್ಟಲ್ಲಿ ಹಿಯರಿಂಗ್ ಅಥವಾ ಕೋರ್ಟ್ ಕೇಸ್ ನಡೀತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ನೇಮಕಾತಿ ವಿಚಾರವಾಗಿ ನಿಮ್ಮೆಲ್ಲರಿಗೂ ಶುಭ ಸುದ್ದಿ ಕೊಡಲಿಕ್ಕೆ ಮುಂದಾಗಿದೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಅದೇ ರೀತಿ ಸರ್ಕಾರ ಸಕಲ ಸಿದ್ಧತೆಯನ್ನು ಕೂಡ ನೇಮಕಾತಿಗೋಸ್ಕರ ಮಾಡಿಕೊಂಡಿದೆ. ಆ ಒಂದು ನೇಮಕಾತಿ ಮಾಡಲಿಕ್ಕೆ ಸರ್ಕಾರದ ಪರ ವಕೀಲರು ಕೂಡ ಕೋರ್ಟ್ ಕಡೆಯಿಂದ ಅನುಮತಿಯನ್ನು ಪಡೆದಿರುವಂಥದ್ದು. ಏನು ಹಾಗಾದರೆ ಅಂತ ಹೇಳಿದ್ರೆ, ಕೋರ್ಟ್ ಮೆಟ್ಟಿಲೇರಿದಂತಹ ಅಭ್ಯರ್ಥಿಗಳು 56% ಮೀಸಲಾತಿ ಅನ್ವಯ ನೇಮಕಾತಿಯನ್ನು ಮಾಡಕೂಡದು ಎಂದು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಅದೇ ರೀತಿ ಒಂದು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಅಭ್ಯರ್ಥಿಗಳು ಕೂಡ ಕೋರ್ಟ್ ಮೆಟ್ಟಿಲೇರುವಂಥದ್ದು. ಅದು ಸುಪ್ರೀಂ ಕೋರ್ಟಲ್ಲೂ ಹಿಯರಿಂಗ್ ನಡೀತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿ ಕರ್ನಾಟಕದ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಪಾಲಿಸಬೇಕಾಗಿರೋದ್ರಿಂದ ಈಗೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಕಡೆ ಮುಖ ಮಾಡಿ ನಿಂತಿರುವಂಥದ್ದು. ಹಾಗಾದರೆ ಈಗ ಸರ್ಕಾರ ನೇಮಕಾತಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸರ್ಕಾರದ ಪರ ವಕೀಲರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸದ್ಯದಲ್ಲಿ 50% ಮೀಸಲಾತಿ ಮೊದಲೇನಿತ್ತೋ ಅದೇ ಮೀಸಲಾತಿ ಅನ್ವಯ ನೇಮಕಾತಿಯನ್ನು ಪ್ರಾರಂಭ ಮಾಡಬಹುದು ಅಂತ ಹೇಳಿ ಸರ್ಕಾರದಿಂದ ಒಂದು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಅನುಮತಿಯನ್ನು ಪಡೆದುಕೊಂಡು ನೇಮಕಾತಿಯನ್ನು ಪ್ರಾರಂಭ ಮಾಡಲು ಸಕಲ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಅಭ್ಯರ್ಥಿಗಳ ಅಂದರೆ ಅರ್ಜಿದಾರರ ಪರ ವಕೀಲರು ಹೇಳಿರೋವಂಥದ್ದು ಏನಂತ ಹೇಳಿದ್ರೆ, ಹೊಸ ಅಧಿಸೂಚನೆಯ ಪ್ರಕಾರ ಅಂದರೆ 56% ಮೀಸಲಾತಿಯ ಅನ್ವಯ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡಲು ಅನುಮತಿಸಬಾರದು ಅಂತ ಕೋರ್ಟನ್ನು ಕೇಳಿಕೊಂಡಾಗ, ಅದೇ ರೀತಿ ಕೋರ್ಟ್ ಕೂಡ ಹೇಳಿದೆ 56% ಮೀಸಲಾತಿ ಅನ್ವಯ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡುವಂತಿಲ್ಲ. ಬಟ್ ಅದೇ ರೀತಿ ಹಳೆಯ ರೀತಿಯಲ್ಲಿ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಈಗ ನಿಮಗೆಲ್ಲರಿಗೂ ಕ್ಲಿಯರಾಗಿ ತಿಳಿದಿರುವಂಥದ್ದು ಏನು ಅಂತ ಹೇಳಿದ್ರೆ, ಕೋರ್ಟ್ ಕಡೆಯಿಂದ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ. 50% ಮೀಸಲಾತಿ ಅನ್ವಯ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಕೋರ್ಟ್ ಕಡೆಯಿಂದ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ. ಅದೇ ರೀತಿ ಅಭ್ಯರ್ಥಿಗಳಿಗೂ ಯಾರಿಗೂ ಅಬ್ಜೆಕ್ಷನ್ಸ್ ಇಲ್ಲ. ಯಾವಾಗ ಅಬ್ಜೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ 6% ಏನು ಹೆಚ್ಚಿಸ್ತಲ್ಲ, 6% ಮೀಸಲಾತಿಯನ್ನು ಹೆಚ್ಚಿಸಿದರ ಪರಿಣಾಮವಾಗಿ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹಾಗಾದರೆ ಈಗ ಯಾವುದೇ ರೀತಿಯ ಅಬ್ಸ್ಟ್ಯಾಕಲ್ಸ್ ಏನೂ ಇಲ್ಲ ಅಂತಲೇ ಹೇಳ್ಬೋದು. ನೇಮಕಾತಿಗೆ ಯಾವುದೇ ರೀತಿಯ ಅಬ್ಸ್ಟ್ಯಾಕಲ್ಸ್ ಇಲ್ಲ. ಹಾಗಾದರೆ ನೇಮಕಾತಿಗಳು ದಿನಗಣನೆ ಅಂತಲೇ ಹೇಳ್ಬೋದು. ನೇಮಕಾತಿಗಳು ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ನೇಮಕಾತಿಗಳು ಪ್ರಾರಂಭವಾಗುವುದು ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಸರ್ಕಾರದ ಕಡೆಯಿಂದ ಶುಭ ಸುದ್ದಿ ಸಿಗ್ತಾವೆ ಅಂತಲೇ ಹೇಳ್ಬೋದು. ಇನ್ನೇನು ನೇಮಕಾತಿಗಳು ಆರಂಭವಾಗುವುದು ತಡನೇ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವೆಲ್ಲರೂ ಕೂಡ ಸ್ಟಡಿ ಮಾಡ್ತಾ ಕೂರೋಣ. ನೇಮಕಾತಿಗಳು ಆದ ತಕ್ಷಣ ನಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡಲಿಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.